ಸ್ನೇಹಿತರೆ ನಮಸ್ಕಾರ. ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧ ಈಗ ಭಾರೀ ಪ್ರಮಾಣದಲ್ಲಿ ಇಡೀ ವಿಶ್ವವನ್ನೇ ವ್ಯಾಪಿಸ್ತದೆ. ನಿಧಾನಕ್ಕೆ ಇದು 3 ದೇಶದ ಯುದ್ಧ ಆಗಿರದೆ 33 ಕಂಟ್ರಿಗೂ ಕೂಡ ಈ ಯುದ್ಧದ ಪರಿಣಾಮಗಳು ಬೀರುವಂತಹ ಒಂದು ಸಂದರ್ಭ ಈಗ ಎದುರಾಗಿದೆ. ನಿಧಾನಕ್ಕೆ ಈ ಯುದ್ಧ ಬೇರೆ ಬೇರೆ ಹಂತವನ್ನು ಕೂಡ ಪಡೀತಾ ಇದೆ. ಜೊತೆಗೆ ಈ ಯುದ್ಧ ನಿಲ್ಲುವಂಥ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಭಾರತದ ಮೇಲೂ ಕೂಡ ಪರಿಣಾಮವನ್ನು ಬೀರೋದಕ್ಕೆ ಶುರು ಮಾಡಿದೆ. ಪ್ರಮುಖವಾಗಿ ತೈಲ ಬೆಲೆ ಏರಿಕೆಯ ಭೀತಿ ಶುರುವಾಗಿದೆ. ಷೇರುಪೇಟೆ ಮತ್ತು ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಇದೆ. ದಿನಸಿ ಮತ್ತು ಇತರೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗುವಂಥ ಆತಂಕ ಈಗ ಮನೆ ಮಾಡಿದೆ. ಹಾಗಾದರೆ ಈ ಯುದ್ಧ ಸದ್ಯಕ್ಕಂತೂ ನಿಲ್ಲಲ್ವಾ? ಇದರ ಪರಿಣಾಮ ಭಾರತದ ಮೇಲೆ ಹೇಗಾಗಬಹುದು? ಯಾವುದರೆಲ್ಲದರ ಬೆಲೆ ಹೆಚ್ಚಬಹುದು? ನಾವು ಕುಡಿಯುವಂಥ ಟೀ, ಕಾಫಿಯಿಂದ ಹಿಡಿದು ಪ್ರತಿಯೊಂದರ ಬೆಲೆಯೂ ಕೂಡ, ನಾವು ಓಡಾಡುವಂತಹ ವೆಹಿಕಲ್ಗೆ ಹಾಕುವಂತಹ ಪೆಟ್ರೋಲ್, ಡೀಸೆಲ್ ಬೆಲೆನೂ ಕೂಡ ಹೆಚ್ಚಾಗುತ್ತೆ. ಮನೆಯಲ್ಲಿ ಗ್ಯಾಸ್ನ ಬೆಲೆಯೂ ಕೂಡ ಹೆಚ್ಚಾಗುತ್ತೆ ಅಂತೇಳಿ ಅನ್ನಿಸ್ತಿದೆ. ಹಾಗಾದರೆ ಏನಾಗ್ತಿದೆ ನೋಡೋಣ. ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಎಲ್ಲೋ ಒಂದು ಕಡೆ ಆಗ್ತಿದ್ದಂಥ ಯುದ್ಧ ಈಗ ಭಾರತದ ಸಮೀಪ ಕೂಡ ಬರ್ತಾ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಈಗಾಗಲೇ ಹಿಂದೂ ಮಹಾಸಾಗರವನ್ನು ಕೂಡ ವ್ಯಾಪಿಸಿದೆ. ಪರಿಣಾಮ ಅದೆಷ್ಟೋ ಹಡಗುಗಳು ಇಲ್ಲಿ ಇರಾನ್ನ ಮೂಲಕ ಸಾಗಬೇಕಾಗಿತ್ತಲ್ಲ, ಆ ಹಡಗುಗಳು ಇರಾನ್ನಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಇರಾನನ್ನು ದಾಟುವಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇಲ್ಲ. ಇದು ಭಾರತಕ್ಕೂ ಕೂಡ ಭಾರಿ ದೊಡ್ಡ ಹೊಡೆತವನ್ನೇ ಕೊಡುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಈಗಾಗಲೇ ಯುದ್ಧ ದಿನಕ್ಕೆ ತೀವ್ರಗೊಳ್ಳುತ್ತಾ ಇದೆ. ಇದರ ಪರಿಣಾಮ ಜಾಗತಿಕವಾಗಿ ಆರ್ಥಿಕತೆಯ ಮೇಲೆ ನೇರವಾಗಿ ಬೀರುತ್ತೆ. ಅದರಲ್ಲೂ ಕೂಡ ಭಾರತದ ಮೇಲೆ ಈ ಸಂಘರ್ಷದ ಪರಿಣಾಮ ನೇರವಾಗಿ ಆಗುತ್ತೆ ಅನ್ನೋದು 100% ಸತ್ಯ. ಯುದ್ಧದ ಹಿನ್ನೆಲೆಯಲ್ಲಿ ಈಗಾಗಲೇ ತೈಲ ಬೆಲೆ ಏರಿಕೆ ಆಗಿದೆ. ಕಚ್ಚಾ ತೈಲದ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. ಇದರ ಪರಿಣಾಮ ಇವತ್ತು ನಾವು ಹಾಕುವಂತಹ ಡೀಸೆಲು, ಪೆಟ್ರೋಲು, ಗ್ಯಾಸ್ನ ಬೆಲೆಯೂ ಕೂಡ ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ. ಪ್ರಮುಖವಾಗಿ ತೈಲ ಬೆಲೆ ಏರಿಕೆ ಆಯಿತು ಅಂತ ಹೇಳಿದ್ರೆ ಅದರ ಎಫೆಕ್ಟು ಇನ್ನುಳಿದಂತಹ ವರ್ಗಗಳ ಮೇಲೂ ಕೂಡ ಆಗುತ್ತೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇದರ ಜೊತೆಗೆ ಷೇರುಪೇಟೆ ಕುಸಿತ ಹಾಗೂ ದಿನಬಳಕೆ ವಸ್ತುಗಳ ಬೆಲೆಗಳ ಏರಿಳಿತ ಇದೆಯಲ್ಲ, ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಭಾರತ ತನ್ನ ಅಗತ್ಯದ ಬಹುಪಾಲು ಕಚ್ಚಾ ತೈಲವನ್ನು ಮತ್ತು ಅನಿಲವನ್ನು ಮಧ್ಯಪ್ರಾಚ್ಯದ ದೇಶಗಳಿಂದಲೇ ಆಮದನ್ನು ಮಾಡಿಕೊಳ್ಳುತ್ತದೆ. ಹೋಮರ್ಸ್ ಜಲಸಂಧಿಯ ಮೂಲಕ ಸಾಗುವಂಥ ತೈಲ ಪೂರೈಕೆಗೆ ಈಗ ಅಡ್ಡಿಯಾಗಿದೆ. ಈ ಅಡ್ಡಿಯಿಂದ ಕಚ್ಚಾ ತೈಲದ ಬೆಲೆ ಏರಿಕೆಯಾಗೋದು ಖಚಿತ. ಯಾಕೆಂತ ಹೇಳಿದ್ರೆ ಆ ಮಾರ್ಗದಲ್ಲೇ ಬರಬೇಕು. ಈಗಾಗಲೇ ಸಾಕಷ್ಟು ಹಡಗುಗಳು ಅಲ್ಲಿ ನಿಂತಿರುವಂಥ ಮಾಹಿತಿ ಇದೆ. ಸಿಬ್ಬಂದಿಗಳು ಪರದಾಡ್ತಿರುವಂಥ ಮಾಹಿತಿಯೂ ಕೂಡ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಆ ನೌಕೆ ಬರೋದಕ್ಕೆ ಅವಕಾಶವನ್ನು ಕೊಟ್ಟರೆ, ಯಾರು ಇರಾನ್ನವರು ಹೋಮರ್ಸ್ ಜಲಸಂಧಿಯ ಮೂಲಕ ಬರೋದಕ್ಕೆ ಅವಕಾಶವನ್ನು ಕೊಟ್ಟರೆ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಅಲ್ಲೇ ಬಾಕಿ. ಹೀಗಾಗಿ ಈಗ ಆತಂಕ ಹೆಚ್ಚಾಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಈ ಕಚ್ಚಾ ತೈಲದ ಡಿಮ್ಯಾಂಡ್ ಇದೆಯಲ್ಲ, ಇದು ಕೂಡ ಹೆಚ್ಚುತ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಈಗಾಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ 10% ಏರಿಕೆ ಆಗಿದೆ. ಇದು ಹೀಗೆ ಮುಂದುವರೆದರೆ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಆದರೆ ಸರ್ಕಾರ ತೆರಿಗೆ ಅಥವಾ ತೈಲ ಕಂಪನಿಗಳ ಮಾರ್ಜಿನ್ ಕಡಿಮೆ ಮಾಡೋದ್ರ ಮೂಲಕ ಜನಸಾಮಾನ್ಯರ ಮೇಲೆ ಹೊರೆ ಬೀಳದಂತೆ ನೋಡಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಸದ್ಯದ ಮಟ್ಟಿಗೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬ್ಯಾರಲ್ ಬೆಲೆ $73 ಇದೆ. ಸಂಘರ್ಷ ಮುಂದುವರೆದರೆ $100 ತಲುಪಿದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಮಾರುಕಟ್ಟೆಯ ಎಕ್ಸ್ಪರ್ಟ್ಗಳು ಹೇಳುವಂಥದ್ದು. ಇನ್ನು ಪ್ರಮುಖವಾಗಿ ಇಸ್ರೇಲ್ ಇರಾನ್ ಸಂಘರ್ಷದ ಬಿಸಿ ಕತಾರ್, UAE, ಬಹ್ರೇನ್, ಸೌದಿ ಅರೇಬಿಯಾ, ಕುವೈತ್ ಸೇರಿ ಕೊಲ್ಲಿ ರಾಷ್ಟ್ರಗಳಿಗೂ ಕೂಡ ತಟ್ಟಿದೆ. ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಸರಬರಾಜಿನ ಏರಿಳಿತ ಈಗ ಹೆಚ್ಚಾಗ್ತಾ ಇದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಭೀತಿಯಿಂದಾಗಿ ಭಾರತದ ಷೇರುಪೇಟೆ ಮಕ್ಕಣೆ ಮಲಗಿದೆ. ಹೂಡಿಕೆದಾರರು ಆತಂಕದಿಂದ ಸೆನ್ಸೆಕ್ಸ್ ಅನ್ನು ನೋಡ್ತಾ ಇದ್ದಾರೆ. ಈಗಾಗಲೇ ಸೆನ್ಸೆಕ್ಸ್ 1600ಕ್ಕೂ ಹೆಚ್ಚು ಅಂಕಗಳನ್ನು ಕಳೆದುಕೊಂಡ್ರೆ ನಿಫ್ಟಿ 24,000ಕ್ಕೂ ಹೆಚ್ಚು ಅಂಕಗಳನ್ನು ಕಳೆದುಕೊಂಡು ಕುಸಿತ ಕಂಡಿದೆ. ಅತ್ತ ಕರೆನ್ಸಿ ಮಾರುಕಟ್ಟೆಯಲ್ಲೂ ಕೂಡ ಹಿನ್ನಡೆಯಾಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ 91 ರೂಗೆ ಕುಸಿದಿದೆ. ಇದು ಬಹುಶಃ ಸದ್ಯದ ಸಾರ್ವಕಾಲಿಕ ದಾಖಲೆ ಅಂತಲೂ ಕೂಡ ಹೇಳ್ಬೋದು. ಈ ಪ್ರಮಾಣದಲ್ಲಿ ಕುಸಿತ ಕಂಡಿರಲಿಲ್ಲ, ಬಟ್ ಈಗ ಕಾಣ್ತಾ ಇದೆ. ಇದು ಭಾರತದ ಮೇಲೆ ಭಾರಿ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರೋದನ್ನು ಎತ್ತಿ ತೋರಿಸ್ತಿದೆ.
ಈಗ ನೋಡಿ, ಯಾವುದೇ ವ್ಯವಹಾರಗಳು, ಅಂತಾರಾಷ್ಟ್ರೀಯ ವ್ಯವಹಾರಗಳು ನಡೆಯುವಂಥದ್ದು ಈ ಡಾಲರ್ ವ್ಯಾಲ್ಯೂ ಮೇಲೇ. ಇನ್ನೊಂದು ಕಡೆ ಕೆಂಪು ಸಮುದ್ರ ಮತ್ತು ಬಾಬ್ ಮಂದೇಬ್ ಜಲಸಂಧಿಯ ಮೂಲಕ ಈ ಹಡಗುಗಳು ಸಂಚಾರಕ್ಕೆ ಅನುವು ಮಾಡಿಕೊಡುವಂಥದ್ದು ಸಹಜ. ಆದರೆ ಈ ಸಂಘರ್ಷದಿಂದ ಈ ಹಡಗುಗಳ ಸಂಚಾರಕ್ಕೂ ಕೂಡ ಈಗ ಅಡ್ಡಿಯಾಗಿದೆ. ಪ್ರಮುಖವಾಗಿ ಈ ಮಾರ್ಗದಲ್ಲಿ ಬರುವಂತಹ ಹಡಗುಗಳಂತಹ ಈ ಮಾರ್ಕ್ಸ್ ತನ್ನ ಹಡಗುಗಳನ್ನು ಬೇರೆ ಮಾರ್ಗಗಳಲ್ಲಿ ಬದಲಾಯಿಸೋದಕ್ಕೆ ಆಲೋಚನೆಯನ್ನು ಮಾಡ್ತಿದೆ. ಈಗ ಹಡಗುಗಳು ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಸುತ್ತಿ ಬಳಸಿ ಬರಬೇಕು. ಇದರಿಂದ ಯುರೋಪ್ ಮತ್ತು ಅಮೆರಿಕಕ್ಕೆ ಸರಕು ತಲುಪೋದಕ್ಕೆ ಸುಮಾರು ಒಂದು 15ರಿಂದ 20 ದಿನ ಹೆಚ್ಚು ಸಮಯ ಬೇಕಾಗುತ್ತೆ. ಅದರ ಜೊತೆಗೆ ಸಾಗಾಣಿಕಾ ವೆಚ್ಚ, ವಿಮಾ ಪ್ರೀಮಿಯಮ್ಮು ಎಲ್ಲದೂ ಕೂಡ ಹೆಚ್ಚಾಗುತ್ತೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗುವಂಥ ಎಲೆಕ್ಟ್ರಾನಿಕ್ಸ್ ಮತ್ತು ಬಾಸುಮತಿ ಅಕ್ಕಿಯ ವಹಿವಾಟಿನ ಮೇಲೇನೂ ಕೂಡ ಇದು ಪರಿಣಾಮ ಬೀರಲಿದೆ. ಇನ್ನು ಯುದ್ಧದ ಕಾರಣದಿಂದ ಮಧ್ಯಪ್ರಾಚ್ಯದ ವಾಯು ಮಾರ್ಗಗಳು ಅಸುರಕ್ಷಿತ ಅನ್ನೋದನ್ನು ಈಗಾಗಲೇ ಘೋಷಣೆ ಮಾಡಿಯಾಗಿದೆ. ಏರ್ ಇಂಡಿಯಾ ಸೇರಿ ಇಂಡಿಗೋ ಸಾಕಷ್ಟು ವಿಮಾನಗಳು ತಮ್ಮ ವಿಮಾನಯಾನ ಸೇವೆಗಳಿದ್ದು ಅದನ್ನೇ ರದ್ದು ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ದುಬೈ ಸೇರಿದಂತೆ ಹಲವು ವಿಮಾನ ನಿಲ್ದಾಣಗಳಿಗೆ ಈಗ ವಿಮಾನಗಳು ಬರದೇ ಇರೋದನ್ನು ಗಮನಿಸಿದಂಥ ಪ್ರಯಾಣಿಕರು ಅಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅಮೆರಿಕ ಮತ್ತು ಯುರೋಪ್ಗೆ ತೆರಳುವಂಥ ವಿಮಾನಗಳು ಸುತ್ತು ಬಳಸಿ ಹೋಗಬೇಕಾಗಿರೋದ್ರಿಂದ ಪ್ರಯಾಣದ ಅವಧಿ ಮತ್ತು ಟಿಕೆಟ್ ದರ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಯುದ್ಧ ಹೀಗೆ ಮುಂದುವರೆದ್ರೆ ಭಾರತದಲ್ಲಿ ಹಣದುಬ್ಬರದ ಪ್ರಮಾಣ ಏನಿದೆ, ಅದರ ಹಣದುಬ್ಬರದ ಬೆಲೆ ಎಲ್ಲವೂ ಕೂಡ ಹೆಚ್ಚಾಗ್ತದೆ. ಭಾರತ ಮಯನ್ಮಾರ್, ಕೆನಡಾ ಮತ್ತು ಆಫ್ರಿಕಾದಿಂದ ಬೇಳೆಕಾಳುಗಳನ್ನು ಆಮದು ಮಾಡಿಕೊಳ್ಳುತ್ತದೆ. ಸಾರಿಗೆ ಅಡಚಣೆಯಿಂದಾಗಿ ಇವುಗಳ ಪೂರೈಕೆ ತಡವಾದರೆ ದೇಶೀಯ ಮಾರುಕಟ್ಟೆಯಲ್ಲಿ ಅಂದರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇದರ ಬೆಲೆಗಳು ಸಹಜವಾಗಿ ಏರಿಕೆ ಆಗ್ತದೆ. ಇನ್ನು ಸೋಪು, ಶಾಂಪು, ಪೇಂಟು, ಹೇರ್ ಆಯಿಲು ತಯಾರಿಕೆಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಅತ್ಯಗತ್ಯ. ಕಚ್ಚಾ ತೈಲ ಬೆಲೆ ಏರಿಕೆ ಆದರೆ ಈ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗಲಿದೆ ಅನ್ನೋದರಲ್ಲಿ ಡೌಟೇ ಬೇಡ. ಹೀಗಾಗಿ ಇದರ ನೇರವಾದಂಥ ಪರಿಣಾಮ ಜನಸಾಮಾನ್ಯರ ಮೇಲೇನೆ ಆಗೋದು ಅನ್ನೋದ್ರಲ್ಲೂ ಕೂಡ ಅನುಮಾನನೇ ಇಲ್ಲ. ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಕೇವಲ ಗಡಿಗಳಿಗೆ ಸೀಮಿತವಾಗಿದೆ. ಭಾರತದ ಆರ್ಥಿಕತೆ ಮತ್ತು ವಾಣಿಜ್ಯ ಮತ್ತು ಜನಸಾಮಾನ್ಯರ ದೈನಂದಿನ ಬದುಕಿನ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ದಟ್ಟವಾಗಿದೆ ಅನ್ನೋದನ್ನು ನಾವಿಲ್ಲಿ ಮರೆಯಬಾರದು. ಹಾಗಾಗಿ ಆದಷ್ಟು ಬೇಗ ಯುದ್ಧ ಮುಗಿದರೆ ನಮಗೂ ಕೂಡ ನೆಮ್ಮದಿ. ಇಲ್ಲ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೇ ಇದು ಒಂದು ಅಶಾಂತಿಯ ಸಂದೇಶ ಮತ್ತು ಇದರ ಪರಿಣಾಮ ಭಾರಿ ಕೆಟ್ಟದಾಗಿ ಪ್ರತಿಯೊಂದು ದೇಶಕ್ಕೂ ಕೂಡ ಆಗಲಿದೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಯುದ್ಧದ ಪರಿಣಾಮ, ಭಾರತದ ಮೇಲೆ ಆಗುವಂಥ ಪರಿಣಾಮ, ಇದರ ಬಗ್ಗೆ ಎಲ್ಲ ಕೇಳಿದಾಗ ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.